ಗಂಡುಗಲಿತನದ ಹೆಣ್ಣು ನಾನು. ಅಯ್ಯೋ ಪರದೇಶಿ, ಇದು ನೋಡು ರಣಭೈರವಿಯ ಖಡ್ಗ, ಚಂಡ ರಕ್ಕಸರ ರುಂಡ ಚೆಂಡಾಡಿದ ಚಾಮುಂಡಿಯ ಖಡ್ಗ. ಸಿದ್ಧನಗು, ವೀರ ವೀರ ಶೈವ ಕುಲೋತ್ಪನ್ನನ ಸತಿ ಇವಳಲ್ಲವೆಂದು ಕನ್ನಡ ಕುಲವೇ ಧ್ವನಿಗೈಯಲಿ. ಧನ್ಯೋಸ್ಮಿ, ತುಂಬಾ ಥ್ಯಾಂಕ್ಸ್. ಎಲ್ಲ ತಾಯಿ ಚೆನ್ನಮ್ಮನ ಆಶೀರ್ವಾದ, ಮೂಕಾಂಬಿಕೆ ತಾಯಿ ಆಶೀರ್ವಾದ, ರಾಘವೇಂದ್ರಗಳು ಎಲ್ಲ ಕಾಣದೆಯ ಕೈ ಒಂದು ಸೂತ್ರ ಹಿಡಿದಿದೆ. ನೂರೊಂದು ನೆನಪು. ಡೈಲಾಗ್ ಹೇಳ್ತೀನಿ ಅಂತ ಹೇಳಿದ್ರಿ ನೀವು. ಕಿತ್ತೂರಿನ ಕುದುರೆ ಮೇಲೆ ಬರ್ತಾ ಇರ್ತೀನಿ, ಒಂದು ಕೈಲಿ ಖಡ್ಗ ಒಂದು ಕೈಲಿ ಲಗಮು, ಮಧ್ಯ ಸ್ಟೇಜ್ನಲ್ಲಿ ಬಂದು ಹಿಂಗೆ ಮಾಡಿದ್ರೆ ಬಿಳಿ ಕುದುರೆ ಕಾಲೆತ್ತಿ ನಿಂತ್ಬಿಡೋದು ಹಿಂಗೆ. ಹಾರ್ಸ್ ರೈಡಿಂಗ್ ಕಲ್ತಿದ್ರ ನೀವು? ಹಾಂ ಕಲ್ಸಿದ್ರಲ್ಲಿ, ಒಬ್ರು ಹಗಲೊತ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ದಾವಣಗೆರೆ ಎಲ್ಲ ಸುತ್ತಬಿಟ್ಟಿದ್ದೀನಿ ಹಂಗೆ ಕುದುರೆಯಲ್ಲಿ. ಆಮೇಲೆ ಇದು ಗುದ್ಮೇಲೆ ಹೇಳ್ಕೊಂಡು, ಕಿತ್ತೂರಿನ ವೀರರೇ, ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ನುಗ್ಗಿ ಅವರ ಶಿರಗಳನ್ನು ಚೆಂಡಾಡಿರಿ. ಸತ್ತರೆ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ, ಧೈರ್ಯದಿಂದ ಹೋರಾಡಿ, ಹರ ಹರ ಮಹಾದೇವ ಅಂತ ಕುದುರೆನ ಹಿಂಗೆ ತಿರ್ಸ್ಬಿಟ್ಟು ಒಳಗೆ ಹೋಗ್ತೇನೆ ಕುದುರೆಯಿಂದ. ಆಮೇಲೆ ಅವನು ಬರ್ತಾನೆ ತ್ಯಾಕ್ರೆ, ವೇರ್ ಈಸ್ ಚೆನ್ನಮ್ಮ, ಚೆನ್ನಮ್ಮ ಎಲ್ಲಿ ಚೆನ್ನಮ್ಮ, ಎಲ್ಲವೋ ತ್ಯಾಕರೆ, ಅನ್ಯಾಯವಾಗಿ ಕಿತ್ತೂರಿನ ಶಾಂತಿಯನ್ನು ಕೆಣಕಿ ರಣಕಣವ ಕಟ್ಟಿದೆಯಾ? ನಿನ್ನ ನೆತ್ತರಕ್ಕಾಗಿ ಹಸಿದು ನಿಂತಿರುವುದೆಂದ ಖಡ್ಗ, ನಿನ್ನ 10,000 ಸೈನ್ಯ ಇತ್ತೋ ಇಲ್ಲೋ ಗೊತ್ತಾಗದಂತೆ ಅನೇಕ ಪ್ರಾಣ ಹರಣದಳು ನೆತ್ತರದೋಕುಳಿಯಾಡಿ, ಸಹಸ್ರ ಸಂಖ್ಯೆಯಳು ರುಂಡಗಳ ಚೆಂಡಾಡಿ ದಿಗ್ಬಲಿಯ ಚೆಲ್ಲುವೆನು. ಚೆನ್ನಮ್ಮ, ನಾವು ಇಂಗ್ಲಿಷರು, ತಿಳಿದಿದೆ ನಿನ್ನ ಕಿತ್ತೂರಿನ ಸೇನಾ ಶಕ್ತಿ ಎಷ್ಟಿದೆ ಎಂದು ತೂಗಿ ನೋಡಲು ಕಿತ್ತೂರಿಗೆ ಮೂತಿಗೆ ಹಾಕಿರುವೆವು. ಈಗ ನೋಡುವಿಯಂತೆ ಚೆನ್ನಮ್ಮ, ನಾವು ಜಪ್ ಮಾಡಿದ ಕೋಟೆಯ ಬಾಗಿಲನ್ನು ಒಡೆದು ಮತ್ತೆ ನಮ್ಮ ವಿರುದ್ಧ ಕತಿಯನ್ನಿತ್ತಿರುವೆ. ಯುದ್ಧಾಪರಾಧಿನಿಯಾದ ನಿನ್ನನ್ನು ತೋಪಿನ ಬಾಯಿಗೆ ಕೊಟ್ಟು ಹಾರಿಸುತ್ತಾನೆ. ಎಲ್ಲವೋ ತ್ಯಾಕರೆ, ಕಲಿವರ ರುದ್ರನಾಯಕನ ಕೊಳೆಯಿಂದ ಕಲುಷಿತವಾದ ನಿನ್ನ ಬಿಳಿಮೈಯ ಚಿಚ್ಚೆ ರಕ್ತ ಪ್ರವಾಹದಲ್ಲಿ ತೇಲುವುದು ನಿನ್ನ ತಲೆಯಿಲ್ಲದ ಮುಂಡ ನಿಮಿಷಾರ್ಧದಲ್ಲಿ. ಚೆನ್ನಮ್ಮ, ನೀನು ಹೆಣ್ಣಲ್ಲದೆ ಗಂಡಲ್ಲ, ನಾವು ಪೆಂಡಿಟಂ. ಆದರೇನು, ದರಗಂಡ ಕಲಿಗಂಡಿನಿದೆ ಗುಂಡಿಗೆಗೆ ಗುಂಡಿಕ್ಕುವ ಗಂಡುಗಲಿತನದ ಹೆಣ್ಣು ನಾನು. ಏನಿವಳ ದಿಟ್ಟತನ, ಇವಳ ಸಿಡಿಲ್ದನಿಯ ಶಬ್ದಗಳು, ಕೆಚ್ಚದೆಯ ಧೈರ್ಯಕ್ಕೆ ಈ ಬಿಳಿಮೈಯ ಬಂಟನೆದೆ ನಡುಗುತ್ತಿರುವಾಗ ಇನ್ನು ಸಾಮಾನ್ಯ ಶೂರರ ಪಾಡೇನು? ಎಲ್ಲವೋ ಹೀನ ಮಾನವನೇ, ಏನನ್ನಾಲೋಚಿಸುತ್ತಿರುವೆ? ಅಯ್ಯೋ ಪರದೇಶಿ, ನಿನ್ನವರಾರೂ ಇಲ್ಲದ ತಾಣದಲ್ಲಿ ನಿನ್ನ ದೇಹಾವಸಾನ ನಿಶ್ಚಿತ. ಚೆನ್ನಮ್ಮ, ಜಲವೋ ತ್ಯಾಕರೆ, ಸ್ವಾತಂತ್ರ್ಯ ಪಾರತಂತ್ರಗಳೆರಡು ಉಳಿಯಲಿ ಎಂದು ಕಟ್ಟಿರುವ ಕಡೆಯ ಕಾದಾಟದಲ್ಲಿ ಗೆಲುವಾವ ಕಡೆ ಎಂದು ನಿಂತು ನಿಟ್ಟಿಸುತ್ತಿದೆ ಶ್ವೇತದ್ವೀಪ ಜಂಬು ದ್ವೀಪಗಳೆರಡು. ಬಾಳು ಬಾಡುತ್ತಿದೆ, ಸಂಜೆ ಸುಳಿದಾಡುತ್ತಿದೆ ನಿನ್ನ ಬಾಳಂಚಿನಲ್ಲಿ. ಇದು ನೋಡು ರಣಭೈರವಿಯ ಖಡ್ಗ, ಚಂಡ ರಕ್ಕಸರ ರುಂಡ ಚೆಂಡಾಡಿದ ಚಾಮುಂಡಿಯ ಖಡ್ಗ. ಸಿದ್ಧನಗು. ಚೆನ್ನಮ್ಮ, ನೀನು ಹೆಣ್ಣೇ ಅಲ್ಲ, ಹೆಣ್ತನವು ನಿನ್ನಲ್ಲಿದ್ದರೆ ತಪ್ಪಿಯಾದರೂ ಇಂಥ ಬಿಡುನುಡಿಗಳು ನಿನ್ನ ಬಾಯಿಂದ ಬರುತ್ತಿರಲಿಲ್ಲ. ಆದರೂ ಚೆನ್ನಮ್ಮ, ನಿನ್ನ ಸಾಹಸವನ್ನೆಲ್ಲ ಕಿರಿದಾಗಿ ಕೀಳಾಗಿ ಕಾಣುತ್ತಿದೆ ನಮ್ಮ ಕಂಪನಿ ಸರಕಾರ. ಜಲವೋ ಕೆಂಪು ಮುಖದ ಮಂಗವೇ, ತಂತ್ರ ಕುತಂತ್ರಗಳಿಂದ ಭರತ ಖಂಡದ ಸಂಸ್ಥಾನಗಳ ನುಂಗಿ ನೀರ್ಗುಡಿದ ಆಶಾಭೂತವೇ, ಸುಲಭದಲ್ಲಿ ನುಂಗುವ ತುತ್ತಲ್ಲ ಕನ್ನಡದ ಗಂಡು ಮೆಟ್ಟಿನ ಕಿತ್ತೂರ ನಾಡು. ನಿನ್ನ ಸಮಸ್ತ ಸೈನ್ಯ ಬಲ ಕತ್ತರಿಸಿ ನೆತ್ತರದೋಕುಳಿಯ ಚೆಲ್ಲುವಳು ಕಿತ್ತೂರ ರಾಣಿ ರಣಕಾಳಿ. ನೀ ಕಟ್ಟಿದ ರಣಯಜ್ಞದಳು ನಿನ್ನ ರುಂಡವನೇ ಕಾಣಿಕೆಯಾಗಿಟ್ಟು ಕನ್ನಡದ ಇತಿಹಾಸದಳು ಕೆಂಪು ಮುಖದ ಕಪಿಗಳ ಕಂಪನಿಯದೆ ಮೆಟ್ಟಿ ವಿಜಯ ರಣ ದುಂದುಬಿಯಳು ಕಿತ್ತೂರ ನಂದಿ ಧ್ವಜ ಮೆರಸದಿದ್ದರೆ ವೀರ ವೀರ ಶೈವ ಕುಲೋತ್ಪನ್ನನ ಸತಿ ಇವಳಲ್ಲವೆಂದು
ಕನ್ನಡ ಕುಲವೇ ಧ್ವನಿಗೈಯಲಿ. ನೋ ವರ್ಡ್ಸ್, ನೋ ವರ್ಡ್ಸ್. ಕಲಾ ಶಾರದೆ ತಾಯಿ, ನಮ್ಮಮ್ಮ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ಇದನ್ನು ಇಲ್ಲಿ ಕೂತ್ಕೊಂಡು ನಮ್ಮ ಜನಗಳಿಗೆ ನೀವು ಇವಾಗ ಹೇಳ್ತಾ ಇರೋದು ಧನ್ಯೋಸ್ಮಿಮ್ಮ. ಏನು ನೆನ್ನೆ ಮೊನ್ನೆ ಆ ಅಗ್ರೆಷನ್ನು, ಬಾಡಿ ಲ್ಯಾಂಗ್ವೇಜು, ಮಾಡ್ಯುಲೇಷನ್ನು, ಆ ವೇರಿಯೇಷನ್ನು, 2 ಪಾತ್ರ, ಅಯ್ಯಪ್ಪ ದೇವ್ರೆ. ಅದೊಂದೇ ನಮ್ಮ ಸಂಪತ್ತು ರೀ, ಕಲಾಮಾತೆ ಆಶೀರ್ವಾದ. ಒಂದು ಸತ್ಯಭಾಮ ಅಂತ ಸೈನ್ ಮಾಡಿದ್ಬಿಟ್ರೆ ಮತ್ತೇನು ಬರಲ್ಲ. ಒಂದು ಎಲ್ಲ ಬರುತ್ತಲ್ಲಮ್ಮ, ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ಮೂಕ ವಿಸ್ಮಿತನ, ನಾನೇನು ಮಾತಾಡೋ ಪದಗಳೇ ಇಲ್ಲ ನನಗೆ. ನಾವು ಧನ್ಯರು ನಿಮ್ಮ ಜೊತೆ ಕೂತ್ಕೊಂಡು ಅದನ್ನು ನೋಡಿದ್ದು. ತುಂಬ ಥ್ಯಾಂಕ್ಸ್. ಎಲ್ಲ ತಾಯಿ ಚೆನ್ನಮ್ಮನ ಆಶೀರ್ವಾದ, ಮೂಕಾಂಬಿಕೆ ತಾಯಿ ಆಶೀರ್ವಾದ, ರಾಘವೇಂದ್ರಗಳು ಎಲ್ಲ ಕಾಣದೆಯ ಕೈ ಒಂದು ಸೂತ್ರ ಹಿಡಿದಿದೆ ಅಷ್ಟೇ. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್. ಇದ್ರ ಮಧ್ಯದಲ್ಲಿ ಮಾತಾಡ್ತಾ ಮುಂದಕ್ಕೆ ಹೋಗೋಕ್ಕೆ ಮುಂಚೆ ಇಂದುಶೇಖರ್ ಸರ್ ಬಗ್ಗೆ ನಾವು ಮಾತಾಡ್ತೀವಿ. ಅಂದರೆ ಇಂದುಶೇಖರ್ ಸರ್ ಅಂದರೆ ಸ್ನೇಹಿತರೆ ಸತ್ಯಭಾಮ ಅಮ್ಮ ಅವರ ಯಜಮಾನರು. ನಿಮ್ಮದು ಪ್ರೇಮ ವಿವಾಹನಮ್ಮ? ಇಲ್ಲ, ಪ್ರೇಮ ವಿವಾಹ ಅಲ್ಲ, ಕಲೆ. ನಾನು ಹೇಳಿದ ನನಗಿಂತ 20 ವರ್ಷ ದೊಡ್ಡವರು. ಊರಿಗೆ ಹೋದರೆ ಬ್ರಾಹ್ಮಣರು ಅವನಿಗೆ ಪೂಜೆ ಮಾಡೋ ಬಟ್ನಿ ಮದುವೆ ಮಾಡಿ ಬಿಟ್ಬಿಡ್ತಾರೆ. ನನಗೆ ಈ ವಾಚ್ ಕಟ್ಕೋಬೇಕು, ಚೈನ್ ಹಾಕ್ಕೋಬೇಕು, ಇದೆಲ್ಲ ಶೋಕಿ ನನಗೆ. ಆವಾಗ ಸಣ್ಣ ವಯಸ್ಸಿನಲ್ಲಿ ಇಂದುಶೇಖರ್ ಅವರು ಫಸ್ಟ್ ವೈಫ್ ಬಿಟ್ಟು ನಾಟಕ ಕಂಪನಿಲಿದ್ದರು. ಇವ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಟಕ ಕಂಪನಿ ಕಾಯಂ ಇರ್ಬೋದು, ಅಷ್ಟೇ ಉದ್ದೇಶ. ಅವರು ಕಲಾವಿದ್ರಲ್ವಮ್ಮ? ಅವರು 8 ಪಿಕ್ಚರ್ ಹೀರೋ. ಅವರು 8 ಪಿಕ್ಚರ್ ಹೀರೋ. ಶಂಕರ್ ಸಿಂಗ್ ಅವ್ರ ಪಿಕ್ಚರ್ ಆಷಾಢಭೂತಿ, ಗಂಧರ್ವ ಕನ್ಯಾ, ಮಂಗಳಗೌರಿ, ಬಾಲಣ್ಣ ಅವರು, ಸರೋಜಾದೇವಿ, ಸಾವ್ಕಾರ್ ಜಾನಕಿ ಎಲ್ಲ ಮಾಡಿದ್ದಾರೆ ಅವ್ರ ಜೊತೆಲಿ. ಶಂಕರ್ ಸಿಂಗ್ ಅಂದ್ರೆ ಸ್ನೇಹಿತರೆ ರಾಜೇಂದ್ರ ಸಿಂಗ್ ಬಾಬು ಅವರ ತಂದೆ. ಆ ಕಂಪನಿನಲ್ಲಿ ಅವರ ನಿರ್ಮಾಣದ ನಿರ್ದೇಶನ ಚಿತ್ರಗಳಲ್ಲಿ ಹೀರೋ ಇಂದುಶೇಖರ್ ಸರ್. ಅವರಿಗೆ ಇವತ್ತಿಗೂ ರಾಜೇಂದ್ರ ಸಿಂಗ್ ಬಾಬುಗೆ ಇಂದುಶೇಖರ್ ಅಂದ್ರೆ ಗೊತ್ತಿದೆ. ಅಲ್ಲಿ ಮೈಸೂರ್ಲೇ ಶೂಟಿಂಗ್ ಆದ್ದಲ್ಲ ಅವ್ರದ್ದು 8 ಪಿಕ್ಚರು. ಇವಾಗ ನಿಮ್ಗೆ ನೀವು ಮಾತಾಡ್ತಾ ಮಧ್ಯದಲ್ಲಿ ಒಂದು ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಆಗ್ತಿದೆ ನನಗೆ. ನೋಡಿ, ಒಂದು ಫೋನ್ ಮಾಡಿಸ್ಕೊಡ್ತೀನಿ ನಿಮಗೆ. ಆ ಫೋನಲ್ಲಿ ನೋಡೋಣ, ಅವರು ಸಾರು ನಿಮ್ಮ ಹತ್ರ ಮಾತಾಡ್ತಾರೆ, ನೀವು ಯಾರು ಅಂತ ಕಂಡಿದ್ದೀರಿ. ನೋಡೋಣ, ಫೋನ್ ಮಾಡ್ತಿದ್ದೀನಿ. ಸರ್, ಹಲೋ ಸರ್. ನಮಸ್ತೆ ಸರ್, ಗುಡ್ ಆಫ್ಟರ್ನೂನ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಬಿಸಿ ಇದ್ದೀರಾ ಸರ್? ಮಾತಾಡ್ರಿ. ಅದೇ ಏನಿಲ್ಲ ಸರ್, ಏನಿಲ್ಲ. ನಂದು 101 ನೆನಪು ಶೂಟಿಂಗ್ ಅಲ್ಲಿದ್ದೆ. ಕ್ಯಾಮ್ರಾ ಆನ್ ಆಗಿದೆ, ಸ್ಪೀಕರ್ ಫೋನ್ ಅಲ್ಲಿ ಇದೀನಿ. ಒಬ್ರು ನಿಮ್ಮ ಆರ್ಟಿಸ್ಟ್ ನಿಮ್ ಬಗ್ಗೆ ಮಾತಾಡಿದ್ರು. ಅವ್ರಿಗೂ ಗೊತ್ತಿಲ್ಲ ಅವ್ರು ಯಾರು ಅಂತ ನೋಡ್ತಾ ಇದಾರೆ ಸರ್ಪ್ರೈಸ್ ಆಗಿ. ತುಂಬಾ ವರ್ಷಗಳಾಗಿದೆ ಅವ್ರನ್ನ ಜನ ಪರದೆ ಮೇಲೆ ನೋಡಿ. ಅವ್ರ ಫೋನ್ ಕೊಡ್ತೀನಿ ಸರ್, ನೋಡೋಣ ನಿಮ್ಮನ್ನ ಕಣ್ಣು ಹಿಡಿತಾರ ಅಂತ. ನಿಮ್ಗ್ ಕಣ್ಣು ಹಿಡಿದ್ ಬಿಡ್ತೀರ ಅವ್ರ ವಾಯ್ಸ್ ಕೇಳ್ತಾರಂಗೇನೆ. ಇಲ್ಲ, ಕೊಡ್ತೀನಿ ನೋಡಿ ಸರ್, 1 ನಿಮಿಷ. ಹಲೋ ಹಲೋ, ಹೇಳಿ, ಮಾತಾಡಿ. ರಾಜೇಂದ್ರ ಸಿಂಗ್ ಬಾಬು ಅವರ? ಅಲ್ಲ ಅಲ್ಲ, ಭಾರ್ಗವ್ ಅವ್ರ ಸಾರಾ? ನಾನು ಸತ್ಯಭಾಮ. ಓ, ಎಷ್ಟ್ ದಿವಸ ಆಗೋಯ್ತ್ರಿ? ಎಷ್ಟು ವರ್ಷ ಆಗೋಯ್ತು? ವರ್ಷಗಳಾಗೋಯ್ತು. ನಾವೀಗ ಸಿನಿಮಾ ಮಾಡ್ತಾ ಇಲ್ಲ. ಮತ್ ನಾನು ಮಾಡ್ತಾ ಇಲ್ಲ ಸರ್. ಈಗ ಇಲ್ಲಿ ರಘುರಾಮ್ ಸರ್ ಅವರು ಬಂದಿದ್ದಾರೆ ವೆರಿ ಗುಡ್ ಸಂದರ್ಶನ ತಗೊಳಕ್ಕೆ. ಆವಾಗ ನಿಮ್ಗೆ ಇದು ಫೋನ್ ಮಾಡ್ಬೇಕಾದ್ರೆ ಮೊದ್ಲೇ ರಘುರಾಮ್ ಸರ್ ಹತ್ರ ನಿಮ್ ಹೆಸರು ಹೇಳಿದ್ದೆ. ಯಾಕೆ ಗೊತ್ತಾ? ಹೇಳಿ. ನನ್ನ ಮಗ ಇಂಜಿನಿಯರಿಂಗ್ ಪಾಸ್ ಆದ ತಕ್ಷಣ ನಾನು ಫೋಟೋ ತಂದು ನಿಮ್ಗೆ ತೋರಿಸಿದ್ದೆ. ನೀವು ಮರ್ತಿರ್ಬೋದು, ನಂಗೆ ನೆನಪಿದೆ. ಏನ್ ಮಾಡ್ತಾ ಇದ್ದಾನೆ ಮಗ ಅಂದ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರ ಅಂದ ತಕ್ಷಣ ನೀವು ಬೈದ್ರಿ. ಹೋಗ್ರಿ, ಇಂಜಿನಿಯರಿಂಗ್ ಪಾಸ್ ಮಾಡಿದ ಹುಡುಗನ ಹೀರಾ ಮಾಡ್ತಾರಂತ, ಹೋಗಾಗ್ರಿ ಅಂತ ಬೈದಿದ್ರಿ. ಅದನ್ನ ನಾನು ಅವಾಗ ಹೇಳ್ದೆ ಅವ್ರ ಹತ್ರ. ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಮೊದ್ಲೇ ಹೇಳ್ದೆ. ನಿಮ್ ನೆನ್ಪು ಮಾಡ್ಕೊಂಡೆ. ಈಗ ನಿಮ್ ಹುಡುಗ ಏನ್ ಮಾಡ್ತಾ ಇದ್ದಾನೆ? ಅಯ್ಯೋ, ಅವನು ಮೈಕೋದಲ್ಲಿ ಎಲ್ಲ ಮಾಡಿ ಎಲ್ಲ ಇದಾಗಿ ಇಟಲಿ, ಜರ್ಮನಿ ಅಲ್ಲೆಲ್ಲ ಹೋಗಿ ಈಗ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿದ್ದಾನೆ ಸರ್. ಎಷ್ಟು ವರ್ಷ ಅವನೀಗ? 58. ಮೈ ಗಾಡ್, ವೆರಿ ಗುಡ್, ವೆರಿ ಗುಡ್. ಒಳ್ಳೇದಾಯ್ತು. ನೀವು ಫೋಟೋ ತೋರಿಸಿ ನಾನು ಬೇಡ ಅಂದಿದ್ದಕ್ಕೆ ಇವತ್ತಿನ ದಿವಸ ಒಳ್ಳೆ ವಿಷಯನೇ ಹೇಳಿದ್ದೆ. ಆಯ್ತು. ಇಲ್ಲ ಸರ್, ನೀವ್ ಹೇಳಿದ್ರಿಂದಲೇ ನಾನು ಅದು ಕೈ ಬಿಟ್ಬಿಟ್ಟೆ. ಅದ್ರಿಂದಲೇ ಬಿಟ್ಟೆ ಆದ ತಕ್ಷಣ ಅವನಿಗೆ ಬಾಷ್ ಅಲ್ಲಿ ಕೆಲಸ ಸಿಕ್ತು. ಇಂಜಿನಿಯರಿಂಗ್ ಆದ ತಕ್ಷಣ ವೆರಿ ಫೈನ್, ವೆರಿ ಅವನಿಗೆ ಇಂಜಿನಿಯರಿಂಗ್ ಕೆಲಸ ಸಿಕ್ಕಿದ್ದಕ್ಕೆ ನಾನು ಇವತ್ತು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಏನ್ ಎಲ್ಲಿ ಯಾವ ಮೂಲೆಯಲ್ಲಿ ಇರ್ತಿದ್ವೋ ಏನೋ. ಎಲ್ಲಿ ಮನೆ ಮಾಡಿದ್ದೀರಾ? ನೀವು ಬಂದಿದ್ರಲ್ಲ ಸರ್ ಗುರು ಶಿಷ್ಯರಿಗೆ ನನ್ನ ಬುಕ್ ಮಾಡಕ್ಕೆ.
ಮನೆಗೆ, ನಮ್ಮ ಮನೆಗೆ. ಹೌದಾ? ನಾ ಬಂದಿಲ್ಲ, ಬಾರ್ಕಿ ಬಂದಿರ್ಬೇಕು. ಇಲ್ಲಪ್ಪ, ನೀವೇ ಬಂದಿದ್ದೀರಾ. ನೀವು ಮರ್ತಿದ್ದೀರಾ? ಅದೇ ಜಾಗದಲ್ಲಿ ಅದೇ ಮನೆಯಲ್ಲೇ ಇದೀವಿ. ಆ ಮನೆ ಎಲ್ಲ ಡೆಮಾಲಿಷ್ ಮಾಡಿ ಈಗ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದೀವಿ. ಹೇಳಿ ಮನೆ. ಹಾ, ಮಹಾಲಕ್ಷ್ಮಿ ಲೇಔಟ್. ಓ, ಅಲ್ಲಿ ಮರ್ತೋಗಿದೆ. ಮೊದ್ಲು ವೈಆರ್ ಸ್ವಾಮಿ ಮನೆ ಇತ್ತಲ್ಲ, ಅದ್ರ ಹತ್ರದಲ್ಲೇ ಇದೆ. ನೀವು ಮರ್ತಿದ್ದೀರಾ? ಅದೇ ಮನೆಗೆ ಬಂದಿದ್ದೀರಾ ನೀವು? ಓಹೋ, ನಾನು ನೋಡಕ್ ಬಂದಿದ್ದೀರಾ ಗುರು ಶಿಷ್ಯರ ಟೈಮ್ ನಲ್ಲಿ? ನನ್ ಪಿಕ್ಚರ್ ಅಲ್ಲಿ ನನ್ ಕಾಂಬಿನೇಷನ್ ಬೇಕಾಷ್ಟು ಮಾಡಿದ್ದೀರಾ. ನಾ ತುಂಬಾ ಪಿಕ್ಚರ್ಗಳು ಮಾಡಿದ್ದೀರಾ ನೀವು. ಮಾಡಿದ್ದೀನಪ್ಪ, ಅಯ್ಯೋ ಮಾಡಿದ್ದೇನೆ. ಆಮೇಲೆ ನಾನು ನೆಕ್ಸ್ಟ್ ಇನ್ನೊಂದ್ಸಲ ನಿಮ್ಮನ್ನ ಮಾತಾಡಿದ್ದು ಸರೋಜಾ ದೇವಿ ಅವ್ರ ಜೊತೆ ಯಾವ್ದು ವಿಷ್ಣು ಮತ್ತೆ ಸರೋಜಾ ಇವರೆಲ್ಲ ಒಂದು ಅಲ್ಲಿ ವೈಭವ್ ಹೌಸ್ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ನೋಡಿ. ಜನನಿ ಜನ್ಮಭೂಮಿ ಸರ್, ಜನನಿ ಜನ್ಮಭೂಮಿ. ಅಲ್ಲೇ ನಮ್ಮ ಮನೆ ಇರೋದು. ಹಾ, ಅಲ್ಲಿ ನಿಮ್ಮನ್ನ ಮಾತಾಡ್ಸಿದೀನಿ 2ನೇ ಸಲ. ಓ, ಫೈನ್ ಅಮ್ಮ, ಫೈನ್. ಮತ್ತೆ ಚೆನ್ನಾಗಿದ್ದೀರಾ ಸರ್? ಹಾ, ಚೆನ್ನಾಗಿದ್ದೇನಮ್ಮ, ದೇವ್ರ ದಯದಿಂದ ಚೆನ್ನಾಗಿದ್ದೇನೆ. ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಅದೇ ನಾವು ಒಂಥರದಲ್ಲಿ ಚೆನ್ನಾಗಿದ್ದೀವಿ. ಇಷ್ಟು ವರ್ಷದ ಮೇಲೆ ಪಾಪ ಇವರು ರಘುರಾಮ್ ಅವರು ನನ್ನ ಸಂದರ್ಶನ ಮಾಡಕ್ ಬಂದಿದ್ದಾರೆ. ಅವರು ಹಳಬರ್ನೆಲ್ಲ ಹುಡುಕಿ ತೆಗೆದು ಇದೆಲ್ಲ ಅವ್ರ ಚಾನೆಲ್ ಅಲ್ಲಿ ಹಾಕ್ತಾ ಇದ್ದಾರೆ. ಒಂದ್ ರೀತಿ ಸಂತೋಷ ಅದು. ಸರ್, ಇನ್ನೊಂದೇನ್ ಗೊತ್ತಾ, ನಮ್ಮ ತಂದೆಯವರ ಹೆಸರು ಇವ್ರ ಹೆಸರು ಒಂದೇ. ನಮ್ ತಂದೆಯವರು ಒಳ್ಳೆ ಡ್ರಾಮಾ ಕಲಾವಿದ್ರು, ರಘುರಾಮ್ ರಾವ್ ಅಂತ. ಅದೇ ಹೆಸರೇ ಇವ್ರದ್ದು ಇದೆ. ನಾನು ಇವ್ರಿಗಂದೆ, ನಮ್ಮ ಅಪ್ಪ ಅವ್ರಿಲ್ಲ, ತೀರ್ಕೊಂಡು ಹೋಗಿದ್ದಾರೆ. ನಮ್ಮ ಅಪ್ಪನ ಆತ್ಮ ನಿಮಗ್ ಬಂದು ಹೇಳಿದೆ ನನಗೆ ಸಂದರ್ಶನ ಮಾಡಕ್ಕೆ ಅಂತ ಹೇಳ್ತಾ ಇದ್ದೆ. ವೆರಿ ಗುಡ್ ಸತ್ಯಭಾಮ ಅವರೇ. ಯಾವಾಗ ಭೇಟಿ ಆಗೋಣ ಸರ್. ನಮಸ್ತೆ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಭಾರ್ಗವ ಸರ್. ಅದಕ್ಕೆ ನಿಮ್ಮ ಅವ್ರ ಮಗ ಇಂಜಿನಿಯರಿಂಗ್ ಆಗಿದ್ದಕ್ಕೆ ಭಾರ್ಗವ ಅವರೇ ಕಾರಣ. ಅವ್ರು ಹಿಂಗ್ ಹೇಳಿದ್ರು, ಅಣ್ಣವ್ರು ಹೇಳಿದ್ರು, ಅಣ್ಣವ್ರಾದ್ಮೇಲೆ ಭಾರ್ಗವ ಅವ್ರಿಗೆ ಮಾತನ್ನ ಹೇಳಿದ್ರು ಅಂತ ಹೇಳಿದ್ರು. ಸೊ ಹಾಗಾಗಿ ನಿಮ್ಮನ್ನ ಥ್ಯಾಂಕ್ ಮಾಡೋಕಾಯ್ತು. ಇವತ್ತು ಅವ್ರ ಮಗನೂ ತುಂಬಾ ಖುಷಿಯಾಗಿದ್ದಾರೆ, ಅವ್ರ ಅಳಿಯ ಮಗಳು, ವಂಡರ್ಫುಲ್ ಫ್ಯಾಮಿಲಿ. ಸೊ ಥ್ಯಾಂಕ್ ಯು ಭಾರ್ಗವ ಸರ್, ಅದಕ್ಕೆ ಫೋನ್ ಮಾಡಿದೆ ಸರ್. ಓಕೆ, ಯಾವತ್ತಾಗ್ತೀರಾ ಇದು? ಗುರುವಾರ ಸರ್, ಗುರುವಾರ. ಅವ್ರ ಗುರುವಾರ ಬರುತ್ತಾ? ಅವ್ರದ್ದು ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ ಸರ್. ನೀವು ಬರೋ ಟೈಮಲ್ಲಿ ತಮ್ಗೆ ತಿಳಿಸ್ತೀನಿ ಸರ್ ನಾನು ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಾಯ್. ಅಮ್ಮ ಭಾರ್ಗವ ಅವರು, ಖುಷಿ ಆಯ್ತಾ ಭಾರ್ಗವ? ಎಸ್ ಮಾ. ಸೊ ಭಾರ್ಗವ ಸರ್ ನಮ್ಮ ದಿಗ್ಗಜ ನಿರ್ದೇಶಕರು, ನನಗೆ ತುಂಬಾ ತುಂಬಾ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡೋ ಬಹಳ ಒಳ್ಳೆ ವ್ಯಕ್ತಿ, ತುಂಬಾ ಬಹಳ ಒಳ್ಳೆ ವ್ಯಕ್ತಿ, ನಿಷ್ಕಲ್ಮಶವಾದ ವ್ಯಕ್ತಿ, ಯಾವ ದುರಭ್ಯಾಸದವರಲ್ಲ. ಭಾರ್ಗವ್ ಅವರು ತೂಕವಾದ ವ್ಯಕ್ತಿ, ತುಂಬಾ ತುಂಬಾ ಒಳ್ಳೆ ಮನುಷ್ಯ. ಎಸ್ ಮ್ಯಾಮ್. ಸೊ ಇಂದುಶೇಖರ್ ಸರ್ ನಮ್ಮ ಮದುವೆ ಆಯ್ತು. ಇಬ್ರು ಮಕ್ಕಳಲ್ವಮ್ಮ ನಿಮ್ಗೆ? ಇಬ್ರು ಟ್ವಿನ್ಸ್ ಇವರೇ, ಅದೇ ಅಕ್ಷಯನಾಥ್ ವಜ್ರೇಶ್ವರಿ ಅವರು. ಮಕ್ಕಳು ಹುಟ್ಟಿದಾಗ ನೀವು ನಾಟಕದಲ್ಲೇ ಇದ್ರೆ, ಸಿನಿಮಾಗೆ ಬಂದಿದ್ರಮ್ಮ? ಅದ್ರ ಕತೆ ಎಲ್ಲ ಕೇಳಿದ್ರು. ಸೋಲಾಪುರ, ಬಿಜಾಪುರದಲ್ಲಿ ಅಷ್ಟು ಮರ್ಯಾದೆ ನನಗೆ. ಎಲ್ಲ ಚೆನ್ನಮ್ಮ ಬಾಯಿಲ ಆಯಿಲ್ಲ ಅಂತ ಹೇಳ್ಕೊಂಡು, ಅದರಿಂದ ಇವರು ಹೇಮಾವತಿಗೆ ಬುಕ್ ಮಾಡಿದ್ರು. ಹೇಮಾವತಿಗೆ ಆಯ್ತು.